ಕಾಂಗ್ರೆಸ್ ದೇ ಉದ್ದೇಶ ಏನು ಅಂತ ನಿಮ್ಗೊಂದಿದೆ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಕಾಂಗ್ರೆಸ್ ನಿಯಮಾವಳಿ. ಅದರಂತೆ ನಡ್ಕೊಂಡಿದಾರ? ಇಲ್ಲ. ಯಾಕಂದ್ರೆ ಒಕ್ಕಲಿಗರು ಕೊಟ್ಟಿದ್ದಾರೆ, ಲಿಂಗಾಯತರು ಕೊಟ್ಟಿದ್ದಾರೆ, ದಲಿತರು ಕೊಟ್ಟಿದ್ದಾರೆ, ಹಿಂದುಳಿದವರು ಕೊಟ್ಟಿದ್ದಾರೆ. ಆದ್ರೆ ಅಲ್ಪಸಂಖ್ಯಾತರಿಗೆ ಯಾಕೆ ಒಂದೇ ಒಂದು ಕೊಟ್ಟಿರೋದು? ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಕಾಂಗ್ರೆಸ್ ನಿಯಮಾವಳಿ. ಅದಂತೆ ನಡ್ಕೊಬೇಕು ತಾನೆ. ಈಗ ಅಹಿಂದ ಕಾಂಗ್ರೆಸ್ ಪಾರ್ಟಿ ಬಂದೈತೆ, 136 ಸೀಟ್ ಬಂದೈತೆ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಆದ್ರೆ 6 ಅಕ್ಷರನ ಹಿಂದೆ ತಳ್ಳವ್ರೆ, 6 ಅಕ್ಷರನ ಹಿಂದೆ ತಳ್ಳವ್ರೆ. ಇದು ಅನ್ಯಾಯ ಅಲ್ವಾ? ಇವತ್ತು ಜಮೀರ್ ಅಹಮದ್ ಅವರು ನ್ಯಾಷನಲ್ ಕ್ಯಾಂಪ್ ಲೀಡರ್ ಯಾಕೆ ಮಾಡಿದ್ರ? ಅವರು ಮಾಡಿದ್ಕೆ ಕೇರಳದಲ್ಲಿ 28 ಸೀಟು ಬಂತು, ತೆಲಂಗಾಣದಲ್ಲಿ 18 ಸೀಟ್ ಬಂತು. ಆದ್ರೆ ಇಷ್ಟೆಲ್ಲ ಶ್ರಮ ಪಟ್ಟಿ ತನು ಮನ ಧನ ಅರ್ಪಣೆ ಮಾಡಿ ಪಾರ್ಟಿನ ಕಟ್ಟಿದ್ದಾರೆ, 3 ರಾಜ್ಯದಲ್ಲಿ ಆಡಳಿತ ತಂದಿದ್ದಾರೆ. ಇಂಥ ವ್ಯಕ್ತಿಗೆ ಮೋಸ ಮಾಡೋದು ಸರಿನಾ? ಅವರೊಬ್ರು ಕೇವಲ ಒಬ್ಬ ವ್ಯಕ್ತಿ ಅಲ್ಲ. ಸರ್ಕಾರಕ್ಕೆ ನಾನು ಹೇಳ್ತೀನಿ, ಜಮೀರ್ ಅಹಮದ್ ಒಂದು ವ್ಯಕ್ತಿ ಅಲ್ಲ, ಈ ನಾಡಿನ ಶಕ್ತಿ, ಈ ನಾಡಿನ ಪವರ್, ಈ ನಾಡಿನ ಅಹಿಂದ ನಾಯಕ. ಯಾಕಂದ್ರೆ ಆ ವ್ಯಕ್ತಿನ ಕಳ್ಕೊಂಡ್ರೆ ಇಡೀ ನೀವು ಕಾಂಗ್ರೆಸ್ ಪಾರ್ಟಿನ ಧೂಳಿಪಟ ಆಗ್ತದೆ. ಉತ್ತರ ಪ್ರದೇಶದಲ್ಲಿ ಏನಾಯ್ತು? ನಿಮ್ದು ಅಸ್ತಿತ್ವನೇ ಇಲ್ದಂಗಾಯ್ತು. ಆ ರೀತಿ ರಾಜ್ಯದಲ್ಲಿ ಕಳ್ಕಂತೀರಾ. ಜಮೀರ್ ಅಹಮದ್ ಒಬ್ಬ ಅಹಿಂದ ನಾಯಕ, ಸರ್ವಧರ್ಮದ ನಾಯಕ. ಆ ನಾಯಕನಿಗೆ ನೀವು ಮೋಸ ಮಾಡೋದಾದ್ರೆ ನೀವು ನಿಮ್ಮ ಪಾರ್ಟಿಗೆ ಮೋಸ ಮಾಡ್ದಂಗೆ. ದಯವಿಟ್ಟು ಮುಂದಿನ ನೀವು ಯಾವ ಡೇಟ್ ಫಿಕ್ಸ್ ಮಾಡ್ತೀರಾ ಆ ಡೇಟ್ ಅಲ್ಲಿ ಮೊಟ್ಟ ಮೊದಲ ಬಾರಿಯಾಗಿ ಇವರ ಸಚಿವ ಸಂಪುಟದಲ್ಲಿ ತಗೊಳ್ಬೇಕು. ಇಲ್ದಿದ್ರೆ ಇಡೀ ರಾಜ್ಯದಾದ್ಯಂತ ಇದೊಂದು ಸಾಂಕೇತಿಕವಾಗಿ ನಾವು ಹೋರಾಟ ಮಾಡ್ತಿದೀವಿ, ಸಾಂಕೇತಿಕವಾಗಿ ಹೋರಾಟ ಮಾಡ್ತಿದೀವಿ. ನೀವೇನ ಅವ್ರನ್ನ ಕಡೆಗಣಿಸಿದ್ರೆ ಇಡೀ ರಾಜ್ಯದಂತ ಉಗ್ರ ಹೋರಾಟ ನೋಡ್ಬೇಕಾಗ್ತದೆ. ಕಾಂಗ್ರೆಸ್ ಪಾರ್ಟಿ ಉಗ್ರವಾದ ಹೋರಾಟ ನೋಡ್ಕೋಬೇಕಾಗುತ್ತೆ. ಏನಕ್ಕೋಸ್ಕರ ಅಂದ್ರೆ ನಮ್ಮ ಬೀಜ ಜಮೀರ್ ಅಹಮದ್ ಶಾಸಕರು ನಮ್ಮ 5 ಸಲ ಅವರು ಸಚಿವರಾಗಿದ್ದಾರೆ. ಆದ್ರೆ ಬೇಕಾದ ಕೆಲಸ ಮಾಡಿದ್ದಾರೆ. ಆದ್ರೆ ಯಾವ್ದೋ ಒಂದು ಫೇಕ್ ಕ್ಯಾಸೆಟ್ ತಗೊಂಡ್ಬಿಟ್ಟು ಇದಕ್ಕೋಸ್ಕರ ಬಹಳ ದೊಡ್ಡ ದಂಬಾಚಾರ ಮಾಡಿಬಿಟ್ಟು ಈ ತರ ಮಾಡಿದ್ದಾರೆ. ಅವ್ರಿಗೆ DCM ಹುದ್ದೆ ಕೊಡ್ಲೇಬೇಕು ಅಂತ ಎಲ್ಲ ಕ್ರಿಯೆ ಮಾಡಿದೀವಿ. ಹೋರಾಟನೂ ಎಲ್ಲ ಮಾಡ್ತಾ ಇರ್ತೀವಿ. ಇಲ್ಲಿ ಎಲ್ಲ ಇನ್ನ ಉಗ್ರ ಹೋರಾಟ ಮಾಡ್ತೀವಿ ನಾವು. ತೆಲಂಗಾಣಾಗ ಹೋಗಿದ್ರು, ಅಲ್ಲಿ ಎಲ್ಲ ಕಾಂಗ್ರೆಸ್ ಬಂತು. ಕೇರಳಾಗ ಹೋಗಿದ್ರು, ಅಲ್ಲಿ ಕಾಂಗ್ರೆಸ್ ಬಂತು. ಮನೆ ಕಾಂಗ್ರೆಸ್ ಮನೆ ಹತ್ರ ಎಲ್ಲ ಹೋಗಿದ್ರು. ಇಷ್ಟೆಲ್ಲ ಕಷ್ಟ ಬಿದ್ದಿ ಇವಾಗ ಇಲ್ಲಿ ಬಳ್ಳಾರಿ, ಹೊಸಪೇಟು ಅಲ್ಲಿ ಎಲ್ಲ ಫುಲ್ ಕೆಲಸ ಮಾಡಿದ್ದಾರೆ. ಎಲ್ಲಾ ಕಡೆ ಒಂದ್ ಜನದಲ್ಲ, ಎಲ್ಲಾ ಹೊರಗ್ ಜನದವರು ಎಲ್ಲ ಅವ್ರಿಗೆ ಇದು ಮಾಡ್ತಾರೆ. ಅವರೇ ಬೇಕಂತ ಈ ತರ ಅನ್ಯಾಯ ಮಾಡಿದ್ದಾರೆ. ನೋಡಿ, ಹೈಕಮಾಂಡ್ ಅವ್ರ ಮನೆಗೆ ಬಂದು ಎಲ್ಲಾ ಮಾಡಿ ಜೊತೆಯಲ್ಲಿ ಹೈಕಮಾಂಡ್ ಅವ್ರು ಕರ್ಸಿದಾರೆ. ಬೇಕಾ ಅಂತ ಮಾಡ್ತಾ ಇರೋದು, ಮಾಡ್ತಾ ಇರೋದು, ಮಾಡ್ಕೊಂಡು ಮಾಡ್ತಾ ಇರೋದು. ಆತರ ಏನಿಲ್ಲ. ಆರಾಮಾಗಿ ಅಂತ ಅವ್ರು ಕೊಟ್ರೆ ಇನ್ನ ಮುಂದಕ್ಕೆ ಬೆಳೀತೆ ಕಾಂಗ್ರೆಸ್. ಇಲ್ಲಿದ್ರೆ ನಿಮ್ಗೆ ಕೊಡ್ತೀನಿ ಅಂತ ಮೊದ್ಲೇ ಹೇಳಿದ್ರಲ್ಲ, ಮುಸ್ಲಿಂ ಶಾಸಕರು ಕೊಡ್ತೀನಿ ಅಂತ ಹೇಳಿದಾರಲ್ಲ, ಯಾಕೆ ಕೊಟ್ಟಿಲ್ಲ? ಇವಾಗ ನೋಡಿ, ಇವಾಗ ರಾಮ್ಲ್ಯಾಂಡ್ ಅವರು ಏನ್ ಹೇಳ್ತಾ ಇದಾರೆ, ರಾಜೀನಾಮೆ ಕೊಟ್ಬಿಟ್ಟವ್ರು. ಆಯ್ತಾ? ಇವಾಗ ಮುನಿಯಪ್ಪನು ಫುಡ್ ಮಿನಿಸ್ಟರ್ ಅವರು, ಆಹಾರಪ್ಪ ಮಿನಿಸ್ಟರ್ ಅವರು ಏನ್ ಮಾಡ್ತಾವ್ರೆ, ಅವ್ರೂ ಕೊಡಕ್ ರೆಡಿ ಇದಾರೆ. ಯಾಕೆ ಬೇಜಾರಾಗ್ತಾ ಇದಾರೆ ಇವ್ರಿಗೆ? ಯಾವ್ದೋ ಹೇಳೋದವ್ರು, ಯಾವ್ದೋ ಬೇರೆ ಸ್ಥಾನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಏನ್ ಹೇಳ್ತಾವ್ರ, ಬೇರೆ ಇವಾಗ ತಿರ್ಗಾ ಮಾತಾಡ್ತೀನಿ ಅಂತ ಹೇಳ್ತಾವ್ರ. DK ಶಿವಕುಮಾರ್ ತಪ್ತಾ ಇದಾರ. ಅವರು ತಪ್ಪಾಗಿರುತ್ತೆ. ಇವಾಗ ಸಿದ್ದರಾಮಯ್ಯನಲ್ಲಿ ಜೊತೆ ಇರ್ತಿದ್ರು, ಒಳ್ಳೆ ಕೆಲಸ ಮಾಡಿದ್ರು, ಅಭಿವೃದ್ಧಿ ಮಾಡಿದ್ರು. ನೋಡಿ, ನಮ್ಮ ಏರಿಯಾದಲ್ಲಿ ಅವರು MLA ಇದು ಎಲೆಕ್ಷನ್ ಅಲ್ಲಿ ನಮ್ಮ ಏರಿಯಾದಲ್ಲಿ ಬರೇ 3-4 ವಾರ ಬಂದಿದ್ದವರು. ಇಡೀ ಎಲೆಕ್ಷನ್ ನಲ್ಲಿ ಬಂದೇ ಇಲ್ಲ. ಇಲ್ಲಿ ಬೇರೆಯವ್ರಿಗೋಸ್ಕರ ಕಡೆ ಪ್ರಚಾರ ಮಾಡಿದ್ರು ಅವರು. ಇಲ್ಲಿ ಬಂದೇ ಇಲ್ಲ. ಬರೇ 4 ವಾರ ಬಂದ್ಬಿಟ್ಟು ರೋಡ್ ಬಂದ್ಬಿಟ್ಟು ಹೋಗಿದ್ದು. ಇಲ್ಲಿ ಜನಗಳು ಇದಾರಲ್ಲ, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಈ ತಮಿಳ್ ಎಲ್ಲಾರು ಇದು ಗೆಲ್ಸ್ಕೊಟ್ಟಿದ್ದು. ಅವ್ರು ಬಂದಿಲ್ಲ ಅಂದ್ರೆ ಗೆಲ್ತಾರವ್ರು, ಎಲ್ಲೋದ್ರನ್ನು ಗೆಲ್ತಾರವ್ರು. ಆತರ ಅಂಶ. ಬಡವರು ಬಗ್ಗವ್ರಿಗೆ ಎಲ್ಲ ನೋಡಿ ತೋಡ್ತಾ ಇದಾರಲ್ಲ ನೀವೇ, ಎಷ್ಟು ಇದ್ ಮಾಡ್ತಾರೆ. ಯಾರ ಸತ್ತೋದ್ರಾಗ್ಲಿ ಏನಾದಾಗ್ಲಿ ಎಲ್ಲಾರು ದುಡ್ಡು ಕೊಡ್ತಾರ, ಟೈಮ್ಗೆ ಸಹಾಯ ಮಾಡ್ತಾರ ಅವರು. ಇಂತ ವ್ಯಕ್ತಿ ಬೇಕೇ ಬೇಕಲ್ಲ.
ಮೊದಲನೇ ಸಂಪುಟ ಸಚಿವದಲ್ಲಿ ಜಮೀರ್ ಅಹಮದ್ ಅವರ ಹೆಸರು ಇಲ್ಲ. ಈಗ ಎರಡನೇ ಸಚಿವ ಸಂಪುಟದಲ್ಲಿ ಕೊಡೋ ನಿರೀಕ್ಷೆ ಇದೆ. ಯಾವ ಖಾತೆ ಕೊಡ್ಬೋದು ಇವಾಗ? ಆದ್ರೆ ಅವ್ರಿಗೆ DCM ಕೊಡ್ಲೇಬೇಕು. ಅವ್ರು ಮುಸ್ಲಿಮ್ಸ್ಗೆ ಹುಟ್ಟಿಲ್ವಲ್ಲ. ಮುಸ್ಲಿಂ ಜನದ್ದು ಓಟ್ ಎಷ್ಟು 90% ಬಿದ್ದಿದೆ ನಮ್ದು. 92%. ಅವ್ರಿಗೆ ಒಂದು DCM ಬೇಕೇ ಬೇಕು. ಆ DCM ಸಿಕ್ಕುವವರೆಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ಇವಾಗ ನಿಮ್ಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಿತ್ತ, ಇವಾಗ ರಾಜೀನಾಮೆ ಕೊಟ್ಟಿರೋದು ಸರಿನಾ ತಪ್ಪಾ? ಯಾವ್ದು ಸಿದ್ದರಾಮಯ್ಯ ಒಳ್ಳೆ ವ್ಯಕ್ತಿ ಎಲ್ಲ ನಡ್ಕೊಂಡು ಹೋಗ್ತಾ, ಅದು ಏನು ತಾಪತ್ರ ಇಲ್ಲ. ಇನ್ಮೇಲೆ ನೋಡಿ ಎಲ್ಲ ವೈಲೇಷನ್ ಆಗ್ತಾ ಇದೆ. ಮೊದ್ಲ ವೈಲೇಷನ್ ಆಗ್ತಾ ಇತ್ತಾ? ಒಂದೇ ಜಾಗ ಅವರ ಆಡಳಿತ ಯಾವ ತರ ಇರುತ್ತೆ? ನೋಡಿ, ಅವ್ರ ಹತ್ರ ಆಡಳಿತ ಚೆನ್ನಾಗಿ ಇರುತ್ತೆ. ಆದ್ರೆ ಎಲ್ಲಾ ಜಾತಿಗಳಿಗೂ ಕೊಡ್ಬೇಕು, ಎಲ್ಲಾ ವರ್ಗ ಜನಕ್ಕೆ ಕೊಡು. ಎಲ್ಲಾರು ನಿಮ್ಗೆ ಓಟ್ ಹಾಕಿದ್ದಾರೆ, ಎಲ್ಲಾರು ಒಂದೇ ಅಂತ ನೀವು ಹೇಳಿದಿರಾ. DK ಶಿವಕುಮಾರ್ ಹೇಳೋರಲ್ಲ, ಅವರು ಇವರು ಯಾರಿಲ್ಲ ರೀ, ಎಲ್ಲಾರು ಒಂದೇನೆ, ಯಾವ ಜಾತಿ ಇದ್ರು ನಮ್ಗೆ ಒಂದೇನೆ ಅಂತ ಹೇಳಿ. ಯಾಕೆ ಇವಾಗ ನೀವು ಈ ತರ ಮಾತಿಗೆ ತಪ್ಪಿಸ್ತಾ ಇರೋದು? ಏನ್ ಹೇಳ್ತೀರಾ DK ಶಿವಕುಮಾರ್ ಅವರಿಗೆ? ಜಮೀರ್ ಅಹಮದ್ DK ಶಿವಕುಮಾರ್ ಸಚಿವರು, ಅವರು ಪಾರ್ಟಿಗೋಸ್ಕರ ಅವರು ಹೋರಾಟ ಫುಲ್ ಮಾಡಿದ್ದಾರೆ ಅಂತ ಅವ್ರಿಗೂ ನಾವು ಏನ್ ಹೇಳಕ್ಕಾಗಲ್ಲ. ಆದ್ರೆ ನಮ್ ಜಮೀರ್ ಅಹಮದ್ ನಮ್ಮ ಅಲ್ಪಸಂಖ್ಯಾತ ನಾಯಕರಲ್ಲಿ ಬಹಳ ಒಳ್ಳೆ ಲೀಡರ್. ಇಂಥ ಲೀಡರ್ ಸಿಕ್ಕೋದ್ ಕಷ್ಟ. ಇಡೀ 224 MLA ನಲ್ಲಿ ಒಳ್ಳೆ ಪವರ್ಫುಲ್ ಲೀಡರ್